ರಾಧೆ ರಾಧೆ ಎಲ್ಲರಿಗೂ ಅಂಶ ಮಾರ್ಗದರ್ಶನ ಚಾನೆಲ್ಗೆ ಸ್ವಾಗತ. ನಾನು ಜೀವನದಲ್ಲಿ ಬಹಳಷ್ಟು ವ್ಯಕ್ತಿಗಳನ್ನು ಭೇಟಿ ಮಾಡಿದ್ದೀನಿ. ಅಂಥವರೆಲ್ಲ ಜೀವನ ಪೂರ್ತಿ ಜ್ಞಾನ ಪಡ್ಕೋತಾನೆ ಇರ್ತಾರೆ, ಓದ್ತಾ ಇರ್ತಾರೆ, ಹೆಚ್ಚು ಜ್ಞಾನ ಪಡ್ಕೋತಾನೆ ಇರ್ತಾರೆ, ಬಹಳಷ್ಟು ಜ್ಞಾನವನ್ನು ಪಡ್ಕೋತಾನೆ ಇರ್ತಾರೆ. ಆದರೆ ಇಷ್ಟು ಜ್ಞಾನ ಮಾತ್ರ ಸಾಕಾಗುತ್ತಾ? ಈಗ ನೋಡಿ, ಒಬ್ಬ ವ್ಯಕ್ತಿ ಶಿಲ್ಪಕಲೆಯ ವಿಷಯದಲ್ಲಿ ಅನೇಕ ಪುಸ್ತಕಗಳನ್ನು ಓದ್ಬಿಡ್ತಾನೆ, ಆದರೆ ಒಂದು ಶಿಲ್ಪವನ್ನು ಮಾಡೋದಿಲ್ಲ. ಆ ಜ್ಞಾನದಿಂದ ಏನು ಲಾಭ ಆಯಿತು? ಏನಿಲ್ಲ. ಈಗ ಇದನ್ನೇ ಜೀವನದಲ್ಲಿ ಕಲಿಬೇಕಾಗತ್ತೆ. ನಾವು ಜ್ಞಾನ ಏನೋ ಪಡ್ಕೋತೀವಿ, ಆದರೆ ಆಚರಣೆಗೆ ತರೋದಿಲ್ಲ, ಅದನ್ನು ಕೆಲಸದಲ್ಲಿ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿಲ್ಲ. ಆಗ ಇದರಿಂದ ಏನು ಲಾಭ ಆಗತ್ತೆ? ಜ್ಞಾನ ಇರೋದೇ ಅದಕ್ಕೆ ನಾವು ಅದನ್ನು ಉಪಯೋಗಿಸ್ಕೊಂಡು ಜೀವನವನ್ನು ಇನ್ನೂ ಶ್ರೇಷ್ಠವಾಗಿಸ್ಕೊಳ್ಳೋಕ್ಕೆ. ಈ ಜ್ಞಾನವನ್ನು ಕೆಲಸದ ಜೊತೆ ಸೇರಿಸ್ಕೊಂಡು ಹೋಗಬೇಕಾಗತ್ತೆ. ಆಗಲೇ ಈ ಜ್ಞಾನ ಅನುಭವದ ಜ್ಞಾನ ಆಗತ್ತೆ. ಹಾಗೆ ಅನುಭವದಿಂದ ಸಿಗೋ ಜ್ಞಾನ ಅದೇ ಎಲ್ಲಕ್ಕಿಂತ ಮುಖ್ಯವಾದದ್ದು, ಅದೇ ಎಲ್ಲಕ್ಕಿಂತ ಲಾಭದಾಯಕವಾದದ್ದು. ಅದಕ್ಕೆ ಕೇವಲ ಜ್ಞಾನ ಪಡ್ಕೊಳ್ಳೋದಷ್ಟೇ ಅಲ್ಲ, ಇದನ್ನು ಉಪಯೋಗಿಸ್ಕೊಳ್ಳಿ, ಇದನ್ನು ಕೆಲಸದಲ್ಲಿ ಜೀವನದಲ್ಲಿ ಉಪಯೋಗಿಸ್ಕೊಳ್ಳಿ, ಜೀವನವನ್ನು ಇನ್ನೂ ಉತ್ತಮ ಮಾಡಿಕೊಳ್ಳಿ. ಆಟ ಆಡೋದಕ್ಕೆ ಯಾರಿಗೆ ತಾನೇ ಇಷ್ಟ ಆಗಲ್ಲ? ನಾವೆಲ್ಲರೂ ನಮಗೆ ಯಾವಾಗ ಸಮಯ ಸಿಗುತ್ತೋ, ಯಾವಾಗ ಅವಕಾಶ ಸಿಗುತ್ತೋ ಆಗ ನಾವು ಆಟ ಆಡ್ತೀವಿ. ಯಾವಾಗ ಆಟ ಆಡಿದ್ರೂ ಅಲ್ಲಿ ಎರಡು ರೀತಿಯ ಜನಗಳಿರ್ತಾರೆ. ಒಂದು ಅಲ್ಲಿ ಆಟ ಆಡೋರು, ಇನ್ನೊಂದು ಆಟ ನೋಡೋರು. ಅವರೇ ಪ್ರೇಕ್ಷಕರಾಗಿರ್ತಾರೆ. ಅವರು ತಮ್ಮ ಗುಂಪಿನವರು ಗೆದ್ದಾಗ ಚಪ್ಪಾಳೆ ತಟ್ತಾರೆ, ಅವ್ರು ಸೋತಾಗ ಬೇಜಾರು ಮಾಡ್ಕೋತಾರೆ, ಟೀಕೆ ಮಾಡ್ತಾರೆ. ಗೆಲ್ಲೋದು ಯಾರು ಅಂದರೆ ಆಟ ಆಡೋರು. ಈಗ ಏನಾಗಬೇಕು ಅನ್ನೋ ಆಯ್ಕೆ ನಿಮಗೆ ಬಿಟ್ಟಿದ್ದು. ನೀವು ಆಟಗಾರ ಆಗೋಕೆ ಬಯಸ್ತೀರೋ, ಪ್ರೇಕ್ಷಕರಾಗೋಕೆ ಬಯಸ್ತೀರೋ? ನೀವೇನಾದರೂ ಜಯದ ಆನಂದ ಪಡ್ಕೋಬೇಕು ಅಂದರೆ, ಜಯದ ಆ ರೋಮಾಂಚನವನ್ನು ಅನುಭವಿಸ್ಬೇಕು ಅಂದರೆ ಆಟ ಆಡಬೇಕಾಗತ್ತೆ, ಮೈದಾನಕ್ಕೆ ಇಳಿಲೇಬೇಕಾಗತ್ತೆ. ಸೋಲ್ಬಹುದು ಅನ್ನೋ ಭಯದ ಜೊತೆ ಹೋರಾಡಲೇಬೇಕಾಗತ್ತೆ, ಎದುರಾಳಿಯ ಸವಾಲನ್ನು ಸ್ವೀಕರಿಸಲೇಬೇಕಾಗತ್ತೆ, ಆಟಗಾರ ಆಗಬೇಕಾಗತ್ತೆ. ಆಗಲೇ ಗೆಲ್ಲೋ ಸಾಧ್ಯತೆಗಳು ಹೆಚ್ಚಾಗೋದು. ನೀವು ಪ್ರೇಕ್ಷಕರಾಗಿ ಟೀಕೆ ಮಾಡೋದು ಸುಲಭನೇ, ಆದರೆ ಮೈದಾನಕ್ಕಿಳಿದು ಆಟ ಆಡೋದು ಬಹಳ ಕಷ್ಟ. ಇಲ್ಲಿ ಯಾವುದು ಸುಲಭನೋ ಅದು ನಿಮ್ಮನ್ನು ಜಯದ ಹಾದಿಗೆ ಕರ್ಕೊಂಡು ಹೋಗೋದಿಲ್ಲ. ಈ ಜಗತ್ತಲ್ಲಿ ಮನುಷ್ಯ ಜನ್ಮ ಪಡಿತಾನೆ, ದೊಡ್ಡವನಾಗ್ತಾನೆ, ಒಳ್ಳೆ ಕೆಲಸ ಮಾಡ್ತಾನೆ, ಸಂಪಾದನೆ ಮಾಡ್ತಾನೆ. ಸಂಪಾದನೆ ಅಂದರೆ ಏನು? ಎಷ್ಟೋ ಜನ ಹೇಳ್ತಾರೆ ಸಂಪಾದನೆ ಅಂದರೆ ಹಣ ಅಥವಾ ಆಸ್ತಿ ಅಂತ. ಮತ್ತೆ ಇನ್ನೇನು ಸಂಪಾದನೆ ಮಾಡ್ತಾರೆ? ಮತ್ತೆ ಇನ್ನೇನು ಗಳಿಸ್ತಾರೆ? ನಿಜವಾದ ಪ್ರಶ್ನೆ ಯಾವುದು ಅಂದರೆ, ನಿಜವಾದ ರೂಪದಲ್ಲಿ ಸಂಪಾದನೆ ಮಾಡೋದಕ್ಕೆ ಯೋಗ್ಯವಾದದ್ದು ಯಾವುದು ಅಂತ. ಅದು ನಡವಳಿಕೆ, ಜ್ಞಾನ ಮತ್ತು ಸಂತೋಷ. ಯಾಕೆ ಅಂದರೆ, ನೀವು ಯಾವತ್ತೂ ಈ ಜಗತ್ತನ್ನು ಬಿಟ್ಟು ಹೋಗ್ತಿರೋ ಆಗ ನಿಮ್ಮ ಹಣ, ಆಸ್ತಿ ನಿಮ್ಮನ್ನು ಕಳಿಸಿಕೊಡೋದಕ್ಕೆ ಬರೋದಿಲ್ಲ. ನಿಮ್ಮನ್ನು ಕಳಿಸ್ಕೊಡೋರು ನಿಮ್ಮ ಸ್ವಂತದವರು ಮಾತ್ರ, ನಿಮ್ಮ ಜೊತೆ ಸಂಬಂಧ ಇಟ್ಕೊಂಡಿರೋರು ಮಾತ್ರ. ಈ ಜಗತ್ತಲ್ಲಿ ಎಷ್ಟೋ ಜನ ಹಣಪಾದನೆ ಮಾಡ್ಬೋದು. ಒಳ್ಳೆ ಮನುಷ್ಯರು ಯಾರು ಅಂದರೆ ನಡವಳಿಕೆ, ಜ್ಞಾನ ಮತ್ತು ಸಂತೋಷವನ್ನು ಸಂಪಾದನೆ ಮಾಡೋರು, ಹಾಗೆ ಅದನ್ನು ಎಲ್ಲರಿಗೂ ಹಂಚೋರು. ನೀವು ಕೂಡ ಇದನ್ನೇ ಮಾಡಿ. ಒಂದು ಬಿಳಿ ಹಾಡೆ, ಅದರ ಮೇಲೆ ನಾವು ಏನಾದರೂ ಬರೆದ್ರೆ ಅದೇ ಅದರ ಗುರುತು ಅನ್ಸ್ಕೊಳ್ತೆ. ಇದರಲ್ಲಿ ನಾನು ಪ್ರೀತಿಯ ಪದಗಳನ್ನು ಬರೆದು ಇದನ್ನು ಪ್ರೇಮ ಪತ್ರವಾಗಿ ಮಾಡ್ಬೋದು. ಅಪ್ಪ ಅಮ್ಮನಿಗೋಸ್ಕರ ಒಂದು ಶುಭ ಸಮಾಚಾರ ಬರೀಬೋದು. ಶತ್ರುಗಳನ್ನು ಎಚ್ಚರಿಸೋದಕ್ಕೆ ಸೈನ್ಯಕ್ಕೆ ಒಂದು ಸಂದೇಶ ಕಳಿಸ್ಬೋದು. ಏನು ಬರೀತೀನೋ ಅದೇ ಈ ಪತ್ರ ಆಗತ್ತೆ. ನಮ್ಮ ಜೀವನ ಕೂಡ ಇದೇ ರೀತಿ ಇರೋದು. ನಾವು ಹಾಗೆ ಎಂತಹ ಕೆಲಸಗಳನ್ನು ನಾವು ಮಾಡ್ತೀವೋ ಅದೇ ನಮ್ಮ ವ್ಯಕ್ತಿತ್ವ ಮತ್ತು ಅಸ್ತಿತ್ವ ಆಗ್ಬಿಡುತ್ತೆ. ನೀವೇನಾದರೂ ಒಂದು ಉಜ್ವಲವಾದ, ಗೌರವಾನ್ವಿತ ಜೀವನವನ್ನು ನಡೆಸಬೇಕು ಅಂತಿದ್ರೆ ಅದಕ್ಕೆ ನಿಮಗೊಂದು ರಹಸ್ಯವನ್ನು ಹೇಳ್ತೀನಿ. ಏನು ಹೇಳ್ತಿರೋ ಹಾಗೆ ನಡ್ಕೊಳ್ಳಿ. ಅಂದರೆ ಏನು ಹೇಳ್ತಿರೋ ಅಷ್ಟನ್ನೇ ಮಾಡಿ, ಹಾಗೆ ಏನು ಮಾಡ್ತಿದ್ದೋ ಅಷ್ಟನ್ನು ಮಾತ್ರ ಹೇಳಿ. ಇದೊಂದು ನಿಯಮವನ್ನು ನೀವು ಪಾಲಿಸಿಬಿಟ್ರೆ ಆಗ ಜಗತ್ತಿನಲ್ಲಿರೋ ಇಲ್ಲ ದೊಡ್ಡವರು ನಿಮಗೆ ಗೌರವ ಕೊಡ್ತಾರೆ. ಇದನ್ನೇ ಮಾಡಿ. ರಾಧೆ ರಾಧೆ. ಇದೇ ತರಹದ ಮೋಟಿವೇಶನಲ್ ವಿಡಿಯೋಸ್ಗಳಿಗಾಗಿ ಅಂಶ ಮಾರ್ಗದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.